ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಈ ವರ್ಷದ ಫೈನಲ್ ಮಂಡೇ ನೈಟ್ ರೋ ಹಾಗೆ USA ನೆಟ್ವರ್ಕಿನ ಫೈನಲ್ ಮಂಡೇ ನೈಟ್ ರೋ ಮುಗ್ದಿದೆ. ಸೊ ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ನ್ಯೂ ಡೇಯ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರು ಬರ್ತಾರೆ. ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಇವರಿಬ್ರು ಕೂಡ ಮಾತಾಡೋದಕ್ಕೆ ಹೋಗ್ತಾ ಇರ್ತಾರೆ, ಆದ್ರೂ ಕೂಡ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಈ ಬಾರಿ ನ್ಯೂ ಡೇ ರಾಕ್ಸ್ ಜಾಗದಲ್ಲಿ ನ್ಯೂ ಡೇ ಸಕ್ಸ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಇವರಿಬ್ರು ಕೂಡ ಮಾತಾಡೋದಕ್ಕೇನೆ ಆಗ್ತಾ ಇರೋದಿಲ್ಲ. ಸಡನ್ ಆಗಿ ನಮಗೆ ಮೈನ್ ಇವೆಂಟ್ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ಬರ್ತಾರೆ. ಅಫ್ಕೋರ್ಸ್ ಜೇ ಊಸೋ ಅವರಿಗೆ ಕ್ರೌಡ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಈಟ್ ಚಾನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ರಿಂಗ್ ಗೆ ಬರ್ತಾರೆ. ಅಂಡ್ ನಮ್ಮ ಝೇವಿಯರ್ ವುಡ್ಸ್ ಅವರು ಕೇಳ್ತಾರೆ, ಜೇ ಊಸೋ ನಿನ್ನ ಕ್ರೌಡ್ ಸಿಕ್ಕಾಪಟ್ಟೆ ಇಷ್ಟಪಡುತ್ತೆ, ಸೊ ನೀನೇ ಕ್ರೌಡ್ ನ ಸುಮ್ನೆ ಇರಿಸು, ಯಾಕಂದ್ರೆ ನಾವಿಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಕೇಳ್ತಾರೆ. ಬಟ್ ನಮ್ಮ ಜೇ ಊಸೋ ಅವರು ಸುಮ್ನೆ ಇರಿ ಅಂತ ಹೇಳಿದ್ರು ಕೂಡ ಕ್ರೌಡ್ ಮಾತ್ರ ನಮ್ಮ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರಿಗೆ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ನೀವಿಬ್ರು ಈಗಲೇ ಇಲ್ಲಿಂದಾನೆ ಹೊರಟೋಗಿ. ಅಂಡ್ ಹೊರಡೋದಕ್ಕಿಂತ ಮುಂಚೆ ನಾನು ಕೂಡ ನಿಮಗೆ ಒಂದು ವರ್ಡ್ ನ ಹೇಳ್ಬೇಕು. ಆ ವರ್ಡ್ ಏನಪ್ಪಾ ಅಂದ್ರೆ ನ್ಯೂ ಡೇ ಸಕ್ಸ್ ಅಂತ ನಮ್ಮ ಜೇ ಊಸೋ ಅವರು ಕೂಡ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರಿಗೆ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಝೇವಿಯರ್ ವುಡ್ಸ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಕೂಡ ಬರುತ್ತೆ. ಬಟ್ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಝೇವಿಯರ್ ವುಡ್ಸ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ನನಗೆ ನ್ಯೂ ಡೇ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನನ್ನ ಬಳಿ ಮಾತಾಡೋದಕ್ಕೆ ತುಂಬಾ ವಿಚಾರಗಳಿದೆ. ಮೊದಲನೇದಾಗಿ ಸೋಲೋ ಸಿಕೋವಾ ಹಾಗೆ ನ್ಯೂ ಬ್ಲಡ್ ಲೈನ್ ಬಗ್ಗೆ ಮಾತಾಡೋದಾದ್ರೆ ಅಫ್ಕೋರ್ಸ್ OTC ರೋಮನ್ ರೈನ್ಸ್ ಅವ್ರನ್ನ ನೋಡ್ಕೋತಾರೆ ಅಂಡ್ ಅವ್ರ ಕಥೆನ ಮುಗಿಸ್ತಾರೆ. ಅಂಡ್ ಈಗ ಇಲ್ಲಿ ನಾನು ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡಬೇಕು. ಸೊ ಡ್ರೂ ಮ್ಯಾಕೆಂಟೈರ್ ಎಲ್ಲಿದ್ರು ಕೂಡ ನೀನು ಇವಾಗ ಇಲ್ಲಿಗೆ ಬಾ ಅಂತ ನಮ್ಮ ಜೇ ಊಸೋ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ಸಡನ್ ಆಗಿ ನಮಗೆ ಸ್ಕ್ರೀನ್ ಮೇಲೆ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನೀನು ವರಿ ಆಗ್ಬೇಡ ಜೇ ಊಸೋ, ನಾವು ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಮಾರ್ಕ್ ನ ಬಿಟ್ಟಿದೀವಿ. ಅಫ್ಕೋರ್ಸ್ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಾವು ನಮ್ಮ ಮಾರ್ಕ್ ನ ಬಿಟ್ಟಿದೀವಿ. ರೋಮನ್ ರೈನ್ಸ್ ಅವರ ಅಟೆನ್ಷನ್ ನ ಪಡ್ಕೊಳ್ಳೋದಕ್ಕೆ ಏನೇನ್ ಮಾಡಬೇಕು ಅದನ್ನೆಲ್ಲದನ್ನು ಕೂಡ ನಾನು ಮಾಡಿದ್ದೀನಿ. ಅಂಡ್ ರೋಮನ್ ರೈನ್ಸ್ ಅವ್ರನ್ನು ಕೂಡ ನಾನು ನೋಡ್ಕೋತೀನಿ. ನಿನ್ ಬಗ್ಗೆ ಮಾತಾಡೋದಾದ್ರೆ ನೀನು ನಿನ್ನ ಲೈಫ್ ಅಲ್ಲಿ ತುಂಬಾ ದೊಡ್ಡ ತಪ್ಪನ ಮಾಡಿದ್ಯಾ. ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡು ರೋಮನ್ ರೈನ್ಸ್ ನಿನ್ ಜೊತೆ ಏನೇನೆಲ್ಲ ಮಾಡಿದ್ದಾನೆ, ಆದ್ರೂ ಕೂಡ ನೀನು ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡಿದ್ಯಾ. ಸೊ ಸುಮ್ನೆ ಯಾಕೆ ನೀನು ರೋಮನ್ ರೈನ್ಸ್ ಜೊತೆ ಸೇರ್ಕೊಂಡಿದ್ಯಾ, ಸುಮ್ನೆ ಬಾ ನಮ್ ಜೊತೆ ಸೇರ್ಕೋ, ರಿಯಲ್ ಬ್ಲಡ್ ಲೈನ್ ಜೊತೆ ಸೇರ್ಕೋ. ಅಂಡ್ ಈ ಹೂಲಾ ಫಾಲಾ ಕಾಣಿಸ್ತಾ ಇದೆಯಲ್ಲ, ಇದು ನನ್ನನ್ನ ಬಿಟ್ಟು ಎಲ್ಗೂ ಕೂಡ ಹೋಗೋದಿಲ್ಲ, ಯಾಕಂದ್ರೆ ನಾನು ನೆಕ್ಸ್ಟ್ ವೀಕ್ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸಿ ಸ್ಟಿಲ್ ಟ್ರೈಬಲ್ ಚೀಫ್ ಆಗ್ತೀನಿ. ಅಂಡ್ ನಿನ್ ಜೊತೆ ಎಲ್ಲರೂ ಕೂಡ ನನ್ನನ್ನ ಅಕ್ನಾಲೇಜ್ ಮಾಡಬೇಕು ಅಂತ ನಮ್ಮ ಸೋಲೋ ಸಿಕೋವಾ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಮ್ಮ ಜೇ ಊಸೋ ಅವರು ಕೂಡ ಕಮ್ ಬ್ಯಾಕ್ ಮಾಡ್ತಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗ್ಲಾಸ್ಗೋ ಕಿಸ್ ನ ಹೊಡೆದ್ ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಕ್ಲೇಮೋರ್ ಕಿಕ್ ನ ಹೊಡೆಯೋದಕ್ಕೂ ಕೂಡ ರೆಡಿ ಆಗ್ತಾ ಇರ್ತಾರೆ. ಬಟ್ ರೆಫ್ರೀಸ್ ಗಳಾಗಿರ್ಬೋದು, ಅಫಿಷಿಯಲ್ಸ್ ಗಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೋಗೋ ರೀತಿ ಡವ್ ಮಾಡ್ಬಿಟ್ಟು ಸಡನ್ ಆಗಿ ಓಡ್ ಬಂದು ನಮ್ಮ ಜೇ ಊಸೋ ಅವರಿಗೆ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನೀನು ಈಗ ನೆಕ್ಸ್ಟ್ ಇದೆಯಾ, ನಾನ್ ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳಿದ್ದಾರೆ ಜೇ ಊಸೋಗೆ. ಓವರ್ ಆಲ್ ಮಂಡೇ ನೈಟ್ ರೋ ಓಪನಿಂಗ್ ಸಖತ್ತಾಗಿ ಆಗಿತ್ತು. ಇದಾದ್ಮೇಲೆ ನಮಗೆ ಚಾಡ್ ಗೇಬಲ್ ಆಗಿ ಓಟಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್, ಈ ಒಂದು ಮ್ಯಾಚ್ ನ WWE ಅವರು ಪ್ರೀಮಿಯಂ ಲೈವ್ ಇವೆಂಟ್ ಲೆವೆಲ್ ಗೆ ಬುಕ್ ಮಾಡಬಹುದಾಗಿತ್ತು, ಬಿಲ್ಡ್ ಮಾಡಬಹುದಾಗಿತ್ತು, ಯಾಕಂದ್ರೆ ಈ ಒಂದು ಸ್ಟೋರಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಈ ಒಂದು ಸ್ಟೋರಿನ ನಮ್ಮ ಟ್ರಿಪಲ್ ಎಚ್ ಅವರು ಹಾಳು ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಕ್ತು. ಮ್ಯಾಚ್ ಕಡೆ ಬರೋದಾದ್ರೆ ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ರಿಂಗ್ ಸೈಡ್ ಅಲ್ಲಿ ಇವರ ಟೀಮ್ ಮೇಟ್ಸ್ ಗಳೇ ಹೊಡೆದಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಚಾಡ್ ಗೇಬಲ್ ಅವರು ಓಟಿಸ್ ಅವರಿಗೆ ಒಂದು ಸೂಪ್ಲೆಕ್ಸ್ ನ ಹಾಕಿ ಆಂಕಲ್ ಲಾಕ್ ನ ಕನೆಕ್ಟ್ ಮಾಡಿ ಓಟಿಸ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಆಟ್ರುತ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಟ್ರುತ್ ಅವರು ತಮ್ಮ ರ್ಯಾಪ್ ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹಿಂದೆಯಿಂದ ನಮ್ಮ ಬುಚ್ ಅವರು ಬಂದು ಆಟ್ರುತ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನಾನಿಲ್ಲಿ ಯಾರಿಗೂ ಕೂಡ ಬುಚ್ ಅಲ್ಲ, ನಾನು ಪೀಟ್ ಡನ್ ಅಂತ. ಸೊ ಗೊತ್ತಿರಲಿಲ್ಲ ಇಷ್ಟು ದಿನದಿಂದ ಈ ಒಂದು ಸ್ಟೋರಿ ಎಲ್ಗೋಗಿತ್ತು ಅಂತ. ಐ ಥಿಂಕ್ ಗೈಸ್ ಮುಂದಿನ ವಾರದಿಂದ ಮಂಡೇ ನೈಟ್ ರೋ 3 ಗಂಟೆಗೆ ಶಿಫ್ಟ್ ಆಗ್ತಾ ಇದೆಯಲ್ಲ,
ಸೊ ಸ್ಟೋರಿ ಲೈನ್ ಬೇಕಲ್ಲ ನಡೆಸೋದಕ್ಕೆ, ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಿಲ್ಸಿರ್ತಕ್ಕಂತಹ ಸ್ಟೋರಿ ಲೈನ್ ಎಲ್ಲ ಮತ್ತೊಮ್ಮೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಟೋರಿ ಲೈನ್ ಕೂಡ ಡಬ್ಲ್ಯೂ ಅವರು ಅದಕ್ಕೋಸ್ಕರ ಇಷ್ಟು ದಿನ ಬ್ರೇಕ್ ಅಲ್ಲಿ ಇಟ್ಟಿತ್ತು, 2 ಗಂಟೆಯಲ್ಲಿ ಇದನ್ನ ತೋರಿಸೋದಕ್ಕೆ ಆಗೋದಿಲ್ಲ ಅಂತ. ಬಟ್ ಈಗ ಮುಂದಿನ ವಾರ ಮತ್ತೊಮ್ಮೆ 3 ಗಂಟೆಗೆ ಹೋಗ್ತಿರೋದ್ರಿಂದ ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಮತ್ತೊಮ್ಮೆ ತೋರಿಸಿದ್ದಾರೆ. ಇದಾದ್ಮೇಲೆ ನಿಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಟೂರ್ನಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಝೋಯಿ ಸ್ಟಾರ್ಕ್ ಹಾಗೆ ಡಕೋಟಾ ಕಾಯ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಾವು ಅನ್ಕೊಂಡಂಗೆನೆ ಡಕೋಟಾ ಕಾಯ್ ಅವರು ಝೋಯಿ ಸ್ಟಾರ್ಕ್ ಅವರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ ಅಂಡ್ ಅವರು ಫೈನಲ್ಸ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ವಾರ್ ರೈಡರ್ಸ್ ಅಂಡ್ ಡೇಮಿಯನ್ ಪ್ರೀಸ್ಟ್ ವರ್ಸಸ್ ನಮ್ಮ ಫಿನ್ ಬ್ಯಾಲರ್, ಜೆಡಿ ಮೆಕ್ಡೊನಾಗ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಎರಡು ಟೀಮ್ ಕಡೆಯಿಂದ ಅದ್ಭುತವಾದ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಸ್ಪಿನ್ನಿಂಗ್ ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಟ್ಟಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಜಡ್ಜ್ಮೆಂಟ್ ಡೇ ಅಟ್ಯಾಕ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಕಾಲಿಗೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಇವರೆಲ್ಲರೂ ಕೂಡ ಎಸ್ಕೇಪ್ ಆಗ್ತಾರೆ. ಇದಾದ್ಮೇಲೆ ನಮಗೆ ಲುಡ್ವಿಗ್ ಕೈಸರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಈ ಬಾರಿ ನಮ್ಮ ಲುಡ್ವಿಗ್ ಕೈಸರ್ ಅವರು ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ಗಂತರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ರೀತಿ ತನ್ನನ್ನ ತಾನೇ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅವರು ಸೀದಾ ಬ್ರಾನ್ ಬ್ರೇಕರ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ. ಬ್ರಾನ್ ಬ್ರೇಕರ್ ಈಗ ನೀನು ಇಲ್ಲಿಗೆ ಬಾ ಅಂತ. ಬಟ್ ನಮಗೆ ಬ್ರಾನ್ ಬ್ರೇಕರ್ ಅವರ ಬದಲಿಗೆ ಶೇಮೆಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಶೇಮೆಸ್ ಅವರು ಬರ್ತಾರೆ, ಬಂದ್ ಕೂಡಲೇ ಲುಡ್ವಿಗ್ ಕೈಸರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ನಮ್ಮ ಶೇಮೆಸ್ ಅವರು ಲುಡ್ವಿಗ್ ಕೈಸರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಇವತ್ತು ತನ್ನ ಸೇಡನ್ನ ತೀರಿಸ್ಕೊಂಡಿದ್ದಾರೆ. ಅಂಡ್ ನಮ್ಮ ಶೇಮೆಸ್ ಅವ್ರನ್ನ ನೋಡಿ ಸ್ವಲ್ಪ ಖುಷಿ ಕೂಡ ಆಯ್ತು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಇನ್ನ ಒಂದು ಸೆಮಿಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲೈರಾ ವಾಲ್ಕೈರಾ ಹಾಗೆ ಇಯೋಸ್ಕೈ ಅವರ ನಡುವೆ. ನಾನಂತೂ ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ಇಯೋಸ್ಕೈ ಅವರು ಗೆಲ್ತಾರೆ ಅನ್ಕೊಂಡಿದ್ದೆ. ಬಟ್ ಈ ಒಂದು ಮ್ಯಾಚ್ ನ ರಿಸಲ್ಟ್ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಆಫ್ ಕೋರ್ಸ್ ನಮ್ಮ ಇಯೋಸ್ಕೈ ಅವರು ಇದ್ದಾರೆ ಅಂದ್ರೆ ಮ್ಯಾಚ್ ಸಖತ್ತಾಗಿ ಇರುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಇಯೋಸ್ಕೈ ಅವರು ಲೈರಾ ವಾಲ್ಕೈರಾ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಆ ಒಂದು ರೋಲ್ ಅಪ್ ನ ರಿವರ್ಸ್ ಮಾಡಿ ನಮ್ಮ ಲೈರಾ ವಾಲ್ಕೈರಾ ಅವರ ಇಯೋಸ್ಕೈ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡು ಫೈನಲ್ಸ್ ಗೆ ಕ್ವಾಲಿಫೈ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ನಮ್ಮ ಇಯೋಸ್ಕೈ ಅವ್ರಿಗಂತೂ ನಂಬೋದಕ್ಕೇನೆ ಆಗ್ತಾ ಇರೋದಿಲ್ಲ. ನಮ್ಮ ಲೈರಾ ವಾಲ್ಕೈರಾ ಅವರ ಕರಿಯರ್ ಅಲ್ಲೇ ಬಿಗ್ಗೆಸ್ಟ್ ವಿಕ್ಟರಿ ಅಂತಾನೆ ಹೇಳ್ಬಹುದು ಈ ಒಂದು ವಿಕ್ಟರಿನ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಇಡೀ ಕ್ರೌಡ್ ನ ವೆಲ್ಕಮ್ ಮಾಡ್ತಾರೆ. ಐ ಆಮ್ ಯುವರ್ ವಿಷನರಿ ರೆವಲ್ಯೂಷನರಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅಂತ ಹೇಳಿ ಇವತ್ತು ಈ ಒಂದು ಮಂಡೇ ನೈಟ್ ರೋ 2024ರ ಫೈನಲ್ ಮಂಡೇ ನೈಟ್ ರೋ, ಅದೇ ರೀತಿ USA ನೆಟ್ವರ್ಕ್ ನ ಫೈನಲ್ ಮಂಡೇ ನೈಟ್ ರೋ. ಸೊ ಇದನ್ನ ಒಂದು ಬ್ಯಾಂಕರ್ ರೀತಿ ಎಂಡ್ ಮಾಡಬೇಕು ಅನ್ಕೊಂಡಿದ್ದೀನಿ. ಮುಂದಿನ ವಾರ ಮಂಡೇ ನೈಟ್ ರೋ ಅಲ್ಲಿ WWE ಹಿಸ್ಟರಿಯ ಬಿಗ್ಗೆಸ್ಟ್ ಫೈಟ್ ಆಗೋದಕ್ಕೆ ಹೋಗ್ತಾ ಇದೆ. ಅದು ಕೂಡ ವಾಯ್ಸ್ ಆಫ್ ವಾಯ್ಸ್ಲೆಸ್ ವರ್ಸಸ್ ವಿಷನರಿ ನಡುವೆ. ಅದು ಕೂಡ 10 ವರ್ಷದಿಂದ ಮೇಕಿಂಗ್ ಅಲ್ಲಿ ಇರ್ತಕ್ಕಂತಹ ಫೈಟು. ತನ್ನನ್ನ ತಾನು ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಕರ್ಕೊಳ್ಳೋನು ವರ್ಸಸ್ ರಿಯಲ್ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ವರ್ಸಸ್ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ ಒಂದು ಮೆಗಾ ಮ್ಯಾಚ್ ಆಗೋದಕ್ಕೆ ಹೋಗ್ತಾ ಇದೆ ಮುಂದಿನ ಮಂಡೇ ನೈಟ್ ರೋ ಅಲ್ಲಿ. ಯಾರು ಕೂಡ ಮಿಸ್ ಮಾಡಬೇಡಿ. ಆ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಾನು ಗೆಲ್ತೀನಿ ಅಂಡ್ ಆ ಒಂದು ಮ್ಯಾಚ್ ಆದ್ಮೇಲೆ ನಾನು ಆಫ್ ಕೋರ್ಸ್ ಮಂಡೇ ನೈಟ್ ರೋ ಅಲ್ಲಿ ಇರ್ತೀನಿ. ಮುಂದಿನ ವಾರದ ಮಂಡೇ ನೈಟ್ ರೋ ಆದ್ಮೇಲೆ ಬರುವಂತಹ ಮಂಡೇ ನೈಟ್ ರೋ ಅಲ್ಲಿ ನಾನು ಬಂದು ಕಂಪೀಟ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನಾನು ಯಾವಾಗ್ಲೂ ಅದನ್ನೇ ಮಾಡೋದು. ಬಟ್ ವಾಟ್ ಇಫ್ ಸಿಎಂ ಪಂಕ್ ಅವರು ಆವತ್ತು ಏನ್ ಮಾಡ್ತಾ ಇರ್ತಾರೆ? ನಿಜ ಹೇಳ್ಬೇಕು ಅಂದ್ರೆ ಮುಂದಿನ ವಾರ ಮಂಡೇ ನೈಟ್ ರೋ ಮುಗಿದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಪ್ರಾಬಬ್ಲಿ 10 ವರ್ಷ ಮತ್ತೊಮ್ಮೆ ಬ್ರೇಕ್ ತಗೋಬಹುದು ಅಂಡ್ ಅವನು ತನ್ನ ಬಾಲ್ ನ ಇಟ್ಕೊಂಡು ಮನೆಗೆ ಹೋಗ್ಬಹುದು ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಈ ಒಂದು ವಿಚಾರನ ಕೇಳಿ ನಮ್ಮ ಸಿಎಂ ಪಂಕ್ ಅವರಿಗೆ ಕೋಪ ಬಂದು ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬಂದ್ಬಿಟ್ಟು ಮೈಕ್ ನ ತಗೊಂಡು ರಾಲೆನ್ಸ್ ಬಳಿ ಪ್ರಶ್ನೆ ಕೇಳ್ತಾರೆ, ಏನು ಬಾಲ್ಸ್ ನ ಇಟ್ಕೊಂಡು ಮನೆಗೆ ಹೋಗ್ಬೇಕಾ? ನಿಜವಾಗ್ಲೂ ನೀನು ಈ ರೀತಿ ಪದನ ಎಲ್ಲಿಂದ ಹುಡುಕ್ ತರ್ತೀಯ ಅಂಡ್ ಯಾರಿಂದ ಕಲ್ತ್ಕೊಂಡ್ ಬರ್ತೀಯ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು ಇಷ್ಟು ದಿನ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಹಂಗದ್ ಮಾತ್ರಕ್ಕೆ ಅವನು ತನ್ನ ಬಾಲ್ಸ್ ನ ಇಟ್ಕೊಂಡು ಮನೆಗೆ ಹೋಗಿದ್ದಾನೆ ಅಂತ ಲೆಕ್ಕನಾ? ಅದನ್ನ ಬಿಟ್ಟಾಕು. ನಿನ್ನ ವೈಫ್ ದ ಮ್ಯಾನ್ ಬೆಕ್ಕಿ ಲಿಂಚ್ ಅವರು ಕೂಡ ಇಷ್ಟು ದಿನ WWE ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಹಾಗಾದ್ರೆ ಬೆಕ್ಕಿ ಲಿಂಚ್ ಅವರು ಕೂಡ ತನ್ನ ಬಾಲ್ಸ್ ನ ಇಟ್ಕೊಂಡು ಮನೆಗೆ ಹೋಗಿದ್ದಾಳೆ ಅಂತ ಲೆಕ್ಕನ? ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀನು ಈ ರೀತಿ ಪದಗಳನ್ನ ಎಲ್ಲಿಂದ ಕಲ್ತ್ಕೊಂಡು ಬರ್ತೀಯ ಅಂತ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ. ನಿಜವಾಗ್ಲೂ ಆ ಒಂದು ಕೋಪ ಯಾಕಿರೋದು ಗೊತ್ತಾ? ನಾನು ಈ 15,000 ಜನನ್ನ 10 ವರ್ಷದ ಹಿಂದೆ ಬಿಟ್ಟೋದೆ ಅಂತ ನಿನಗೆ ಕೋಪ ಇಲ್ಲ.
ಇಲ್ಲ, ಬದಲಿಗೆ ನಾನು ನಿನ್ನನ್ನ ಬಿಟ್ಟೋದೆ ಅಂತ ನಿನಗೆ ಕೋಪ ಇರೋದು. ನಾನು ನಿನ್ನನ್ನ ಟ್ರೈನ್ ಮಾಡದೆ ಬಿಟ್ಟೋದ್ನಲ್ಲ, ಅದಕ್ಕೆ ನಿನಗೆ ಕೋಪ ಇರೋದು. ಲಿಟ್ರಲಿ 10 ವರ್ಷದ ಹಿಂದೆ ನಾನು ಈ ಒಂದು ಕಂಪನಿನ ಬಿಟ್ಟೋದಾಗ ನಾನು ಈ ಒಂದು ಕಂಪನಿ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀನಿ ಅಂಡ್ ತುಂಬಾ ದಿನ ಬೇಜಾರು ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ನೀನು ಈ ಒಂದು ಕಂಪನಿಯಲ್ಲೇ ಇದ್ದು ಈ ಒಂದು ಕಂಪನಿನೇ ಹೇಟ್ ಮಾಡ್ತಾ ಇದ್ದೆ ಅಂತ ನಮ್ಮ CM ಪಂಕ್ ಅವರು ಹೇಳಿ, ನಾನು ಮೊದಲೇ ನಿನಗೆ ತಿಳಿಸಿದ್ದೆ, ಈ ಒಂದು ಕಂಪನಿಗೆ 10 ವರ್ಷ ಆದ್ಮೇಲೆ ಬಂದಾಗ್ಲೇ ನಾನು ನಿನಗೆ ತಿಳಿಸಿದ್ದೆ, ನಾನು ಇಲ್ಲಿಗೆ ಫ್ರೆಂಡ್ಸ್ ನ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ, ಬದಲಿಗೆ ನಾನಿಲ್ಲಿ ಮನಿ ಮಾಡೋದಕ್ಕೆ ಬಂದಿದ್ದೀನಿ ಅಂತ. ಅಂಡ್ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಲಿ ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಲಿಟಲ್ ಬ್ರದರ್ ಅಂತ ನಮ್ಮ CM ಪಂಕ್ ಅವರು ಸತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಸೆತ್ ರಾಲೆನ್ಸ್ ಅವರು ಕೂಡ ಹೇಳ್ತಾರೆ, ನೀನು ಕಂಪನಿನ ಬಿಟ್ಟೋಗಿದ್ದಕ್ಕೂ ಬೇರೆಯವರು ಕಂಪನಿನ ಬಿಟ್ಟೋಗೋದಕ್ಕೂ ಕೂಡ ರೀಸನ್ ಇದೆ. ಮೊದಲನೇದಾಗಿ ನನ್ನ ವೈಫ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ವೈಫಿಗೆ ಸ್ವಲ್ಪ ರಜೆ ಬೇಕಿತ್ತು, ಯಾಕಂದ್ರೆ ಅವಳು ಮನೆಯಲ್ಲಿ ತನ್ನ ಮಗುವನ್ನ ಬೆಳೆಸಬೇಕಾಗಿತ್ತು. ನನಗೆ ಗೊತ್ತು ನಿನಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ, ಯಾಕಂದ್ರೆ ನಿನ್ ಕೈಯಲ್ಲಿ ಮಗುನು ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಸೆತ್ ರಾಲೆನ್ಸ್ ಅವರು ಈ ರೀತಿ ಕೂಡ ಪಂಕ್ ನ ಪರ್ಸನಲ್ ಆಗಿ ತಗೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಅವರು ಹೇಳ್ತಾರೆ, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಬಗ್ಗೆ ಮಾತಾಡೋದಾದ್ರೆ, ಲಿಟರಲಿ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಲೈಫ್ ಅಲ್ಲೇ ಒಂದು ಬ್ಯಾಡ್ ಮೂಮೆಂಟ್ ಅದು. ಅಂಡ್ ಅದನ್ನ ಅವರು ಅರ್ಥ ಮಾಡ್ಕೊಂಡು ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ರು. ಬಟ್ ನೀನು ಏನ್ ಮಾಡಿದೆ, ಕಂಪನಿನ ಬಿಟ್ಟು ಹೋದೆ, ನಿನ್ನ ಫ್ರೆಂಡ್ಸ್ ನ ಪಾಡ್ಕಾಸ್ಟ್ ಗೆ ಹೋದೆ, ಕಂಪನಿ ಬಗ್ಗೆ ಕೆಟ್ಟದಾಗಿ ಮಾತಾಡದೆ, ಅದಾದ್ಮೇಲೆ ಕಂಪನಿಗೆ ಕಾಂಪಿಟೇಷನ್ ಕೊಡೋದಿಕ್ಕೆ ಬೇರೊಂದು ಕಂಪನಿಗೆ ಹೋದೆ, ಅಲ್ಲಿ ನೀನು ಸಕ್ಸಸ್ ಆದ ಇಲ್ಲ, ಅದಾದ್ಮೇಲೆ ನಿನಗೆ ಗೊತ್ತಾಯ್ತು ಇಲ್ಲಿಗೆ ಬರಬೇಕು ಅಂತ, ಅಂಡ್ ಆಗ ನೀನು ಇಲ್ಲಿಗೆ ಬಂದೆ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು CM ಪಂಕ್ ಅವ್ರಿಗೆ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ CM ಪಂಕ್ ಅವರು ಹೇಳ್ತಾರೆ, ಸೆತ್ ರಾಲೆನ್ಸ್ ನಿಜ ಹೇಳ್ಬೇಕು ಅಂದ್ರೆ ನಾನು ಈ ಒಂದು ಕಂಪನಿಯಲ್ಲಿ ಇದ್ದಾಗ ನೀನು ನನಗೆ ಬೆಸ್ಟ್ ಫ್ರೆಂಡ್ ಆಗಿದೆ, ಬಟ್ ನಾನು ಈ ಒಂದು ಕಂಪನಿನ ಬಿಟ್ಟೋದಾಗ್ಲೇ ನಿನ್ನ ನಿಜವಾದ ಮುಖ ಎಲ್ಲರಿಗೂ ಕೂಡ ಗೊತ್ತಾಗಿದ್ದು. ನೀನು ರೋಮನ್ ರೈನ್ಸ್ ಅವರ ಬೆನ್ನಿಂದಗಡೆ ಅವರಿಗೆ ಅಟ್ಯಾಕ್ ಮಾಡಿದೆ, ಅಂಡ್ ಈಗ ನೀನೇ ಕ್ರಿಯೇಟ್ ಮಾಡಿರುವಂತಹ ಪ್ರಾಬ್ಲಮ್ಗೆ ನೀನಿವಾಗ ಸೊಲ್ಯೂಷನ್ ನ ಹುಡುಕ್ತಾ ಇದೆಯಾ ಅಲ್ವಾ. ಸೊ ಈಗ ಯಾಕೆ 10 ವರ್ಷದ ಹಿಂದಿನ ಮಾತಾಡೋಣ, ಈಗ ಬರೀ 10 ತಿಂಗಳ ಹಿಂದಿನ ಮಾತಾಡೋಣ. ನಿನ್ನ ತಲೆ ಹೇಗಿದೆ, ನಿನ್ನ ಕಾಲು ಹೇಗಿದೆ, ಅಂಡ್ ನಿನ್ನ ಬಾಡಿ ಹೇಗೆ ಫೀಲ್ ಮಾಡ್ತಾ ಇದೆ. ಯಾಕಂದ್ರೆ ಬ್ರಾನ್ಸನ್ ರೀಡ್ ಅವರು ನಿನಗೆ 6 ಸುನಾಮಿನ ಕನೆಕ್ಟ್ ಮಾಡಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಂಡ್ ಆದ್ರೂ ಕೂಡ ನೀನು ಬ್ರಾನ್ಸನ್ ರೀಡ್ ಅವರ ಜೊತೆ ರಿವೆಂಜ್ ನ ತಗೊಳ್ಳೋದಿಕ್ಕೆ ಸಾಧ್ಯನೇ ಆಗಿಲ್ಲ. ಅಂಡ್ ಅದಕ್ಕೆ ನಿನಗೆ ತುಂಬಾನೇ ಹೆಮ್ಮೆ ಇರಬೇಕು ಅಲ್ವಾ. ಬಟ್ ನಾನು ಬ್ರಾನ್ಸನ್ ರೀಡ್ ಅವ್ರನ್ನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡ್ಕೊಂಡಿದ್ದೀನಿ. ಸೊ ನಿನಗೆ ರಿವೆಂಜ್ ತಗೊಳ್ಳೋದಿಕ್ಕೆ ಆಗಿಲ್ಲ, ಅಂಡ್ ನೀನು ನನ್ನ ಬಗ್ಗೆ ಮಾತಾಡ್ತಾ ಇದೀಯಾ. ನಿಜ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಲಿ ನಾನು ಬರೀ ನಿನ್ನನ್ನ ನೋಡ್ಕೊಳ್ಳೋದಿಲ್ಲ, ಬದಲಿಗೆ ನಿನ್ನ ಕಾರ್ಪೊರೇಟ್ ಬಾಯನ್ನು ಕೂಡ ಮುಚ್ಚಿಸ್ತೀನಿ ಅಂತ ನಮ್ಮ CM ಪಂಕ್ ಅವರು ಹೇಳ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, CM ಪಂಕ್ ನಾನು ಈ ಒಂದು ವಿಚಾರನ ನಿನಗೆ ಕಡೆದಾಗಿ ಹೇಳ್ಬೇಕು. ನಾನು ಈ ಒಂದು ವಿಚಾರನ ತುಂಬಾ ಬಾರಿ ಮಾತಾಡಿದ್ದೀನಿ, ಬಟ್ ನಿನ್ನ ಹತ್ರ ನೇರವಾಗಿ ಯಾವತ್ತೂ ಕೂಡ ಮಾತಾಡಿಲ್ಲ. ಬಟ್ ಇವತ್ತು ನಾನು ನಿನಗೆ ಹೇಳಿದ್ದೀನಿ, ನಾನು ತುಂಬಾ ಬಾರಿ ಹೇಳಿದ್ದೆ CM ಪಂಕ್ ಮೊದಲು ಒಂದು ವಿಷ ಆಗಿದ ಅಂತ, ಬಟ್ ಈಗ ನೀನು ಕ್ಯಾನ್ಸರ್ ಆಗಿದೆಯಾ, ಇಡೀ ಲಾಕರ್ ರೂಮ್ಗೆ ಕ್ಯಾನ್ಸರ್ ಆಗಿದೆಯಾ, ನನ್ನ ಬ್ರೈನ್ಗೆ ಕ್ಯಾನ್ಸರ್ ಆಗಿದೆಯಾ, ಈ ಒಂದು ಕಂಪನಿಗೆ ಕ್ಯಾನ್ಸರ್ ಆಗಿದೆಯಾ. ಅಂಡ್ ನಿನಗೂ ಕೂಡ ಗೊತ್ತು ಕ್ಯಾನ್ಸರ್ ಗುಣ ಆಗೋದಿಲ್ಲ, ಅದನ್ನ ನಾವು ಕತ್ತರಿಸಿ ಎಸಿಬೇಕು ಅಂತ. ಅಂಡ್ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾಲಿ ನಾನು ಅದನ್ನೇ ಮಾಡ್ತೀನಿ. ನಿನ್ನನ್ನ ಈ ಒಂದು ಕಂಪನಿಯಿಂದ, ನನ್ನ ಲೈಫಿಂದ, ನನ್ನ ತಲೆಯಿಂದ, ಇಡೀ ಲಾಕರ್ ರೂಮ್ ಇಂದನೇ ಕತ್ತರಿಸಿ ಎಸಿತೀನಿ. ಅಂಡ್ ಮಂಡೇ ನೈಟ್ ರಾ ಆದ್ಮೇಲೆ ನೀನು ಮತ್ತೊಮ್ಮೆ ಈ ಒಂದು ಕಂಪನಿಗೆ ಬರೋದಕ್ಕೆ 10 ವರ್ಷ ತಗೋತೀಯ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ. ಅಂಡ್ ಇವರ ನಡುವೆ ಒಂದು ಫೈನಲ್ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗಾಯ್ಸ್, ಈ ಒಂದು ಪ್ರೋಮೋ ಬ್ಯಾಟಲ್ ಇತ್ತಲ್ಲ, ನನಗೊತ್ತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಷ್ಟು ಪರ್ಸನಲ್ ಆಗಿ ಇವರಿಬ್ರು ಕೂಡ ಹೋದ್ರು ಅಂದ್ರೆ, ನಮ್ಮ CM ಪಂಕ್ ಅವರು ಬೆಕ್ಕಿ ಲಿಂಚ್ ಅವರ ಬಗ್ಗೆ ಮಾತಾಡಿದ್ರು, ನಮ್ಮ ಸೆತ್ ರಾಲೆನ್ಸ್ ಅವರು CM ಪಂಕ್ ಅವರ ತನದ ಬಗ್ಗೆ ಮಾತಾಡಿದ್ರು, ಅಂಡ್ ಕ್ಯಾನ್ಸರ್ ಬಗ್ಗೆ ಕೂಡ ಮಾತಾಡಿದ್ರು. ನನಗಂತೂ ಈ ಒಂದು ಸೆಗ್ಮೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರಾ ನೋಡೋದಾದ್ರೆ, ಫೈನಲ್ ಮಂಡೇ ನೈಟ್ ರಾ ನೋಡೋದಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ, ಇವತ್ತಿನ ಫೈನಲ್ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.